ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾನೊಂದು ಇದು ಹೀರೆಕಾಯಿದು ತೊವೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮಾಡಿ. ಹೀರೆಕಾಯಿಯಿಂದ ಚಟ್ನಿ ಮಾಡ್ಬೋದು, ಸಾಂಬಾರು ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಒಂದು ಡಿಫ್ರೆಂಟಾಗಿ ನೋಡಿ ಹೀರೆಕಾಯಿ ಒಂದು ತಗೊಂಡಿದ್ದೀನಿ, ಎಲ್ಲ ತೋರಿಸಿದ್ದೀನಿ ಏನೇನು ಬೇಕಂತ. ಮೊದಲಿಗೆ ನಾನು ಅರ್ಧ ಕಪ್ ಬೇಳೆ, ಒಂದೇ ಒಂದು ದಪ್ಪ ಹೀರೆಕಾಯಿ ಇತ್ತು ಎಳೆಯದು, ಟೊಮೆಟೊ 2, ನೀರುಳ್ಳಿ 1, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಒಗ್ಗರಣೆಗೆ, ಅರಿಶಿನ ಪುಡಿ, ಜೀರಿಗೆ ಮತ್ತು ಸಾಸಿವೆ, ಇದಿಷ್ಟು ಒಗ್ಗರಣೆಗೆ. ಹಾಗೆ ನೋಡಿ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಬೇಳೆ ತೊಳ್ಕೊಂಡು, ಅರ್ಧ ಕಪ್ ಬೇಳೆ ತೊಳ್ಕೊಂಡು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ ನಾನು ಇಡೀ ಹಾಕಲ್ಲ, ಸ್ವಲ್ಪ ಸೀಳು ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಫ್ರೆಶ್ ಹೀರೆಕಾಯಿ, ಅದನ್ನು ಹಾಕಿದ್ದೀನಿ. ಈಗ ತಾನೇ ತೊಗೊಂಡು ಬಂದೆ, ನಮ್ಮ ಮನೆ ಮುಂದೆ ಬಿಗ್ ಬಜಾರಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ. ಹಾಗೆ ಅರಿಶಿನ ಪುಡಿ ಹಾಕಿದ್ದೆ. ಅದಕ್ಕೆ ಬೇಯುವಾಗ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಬೇಳೆ, ಅರಿಶಿನ ಪುಡಿ ಮತ್ತು ಒಂಚೂರು ಕೊಬ್ಬರಿ ಎಣ್ಣೆನ ಹಾಕ್ತೀನಿ. ನಾನು ಹಾಕಿದರೆ ತುಂಬ ಮೆತ್ತಗೆ ಬೇಯ್ತದೆ ಅಂತ. ಇದು ತೊವೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ತೀವಿ. ಉಪ್ಪೊಂದು ಈಗ ಹಾಕಲ್ಲ, ಹಿಂಗೆ ಮುಚ್ಚಿ ಒಂದು ಮೂರು ಅಥವಾ 2 ಸಿಟಿ 3 ಹಾಕ್ತೀನಿ ನಾನು. 3 ಹಾಕಿದರೆ ಚೆನ್ನಾಗಿರುತ್ತೆ ಅಂತ, ಮೆತ್ತಗಾಗುತ್ತೆ ನೋಡಿ. ಬೆಂದೋಗಿದೆ, ಫುಲ್ಲು ಬೆಂದೋಗಿದೆ ಎಲ್ಲ. ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಸ್ನ್ಯಾಶ್ ಮಾಡಬೇಕು. ಸ್ವಲ್ಪ ಒಂದು ಮರದ್ದು ಸ್ನ್ಯಾಶ್ ಮಾಡೋದಿದೆ ನನ್ನ ಹತ್ರ, ಅದರಿಂದ ಸ್ವಲ್ಪ ಸ್ನ್ಯಾಶ್ ಮಾಡ್ತೀನಿ. ಸ್ವಲ್ಪ ಅದು ಒಟ್ಟು ಕೂಡುತ್ತಲ್ಲ. ಈಗ ಒಗ್ಗರಣೆ ಇಟ್ಕೊಂಡಿದ್ದೆ. ಒಗ್ಗರಣೆಗೆ 1 ಸ್ಪೂನು ಎಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದು ಸ್ವಲ್ಪ ತೊವೆಗೆಲ್ಲ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ. ಇವಾಗ ಬೆಳ್ಳುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಬೆಳ್ಳುಳ್ಳಿ ಜಾಸ್ತಿ ಬೇಕು. ಶುಂಠಿನೂ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಈ ತೊವೆಗೆ ಏನಂದರೆ ಬೆಳ್ಳುಳ್ಳಿ, ಜೀರಿಗೆ, ಇಂಗು ಇದೆಲ್ಲ ಹಾಕಿದ್ರೇ, ಸಾಸಿವೆ ಈಗ ಒಂದೊಂದೇ ಹಾಕಿದೆ ನೋಡಿ. ನಾನು ಕರಿಬೇವನ್ನು ಹಾಕಿದೆ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಒಗ್ಗರಣೆಗೆ ಹಾಕಿಬಿಡ್ತೀನಿ. ಅದೆಲ್ಲ ಫ್ಲೇವರ್ ಬಿಟ್ಕೊಂಡು ಗಮ್ಮನ್ನುತ್ತೆ. ಯಾಕಂದರೆ ಮಸಾಲ ಪೌಡರೆಲ್ಲ ಏನೂ ಹಾಕೋದಿಲ್ಲ, ಬರೀ ಗ್ರೀನ್ ಚಿಲ್ಲಿ, ಶುಂಠಿ ಮಾತ್ರ ಅಲ್ವ. ಹಾಗಾಗಿ ಇದು ಚೆನ್ನಾಗಿ ಚಿಕ್ಕ ಉರಿಯಲ್ಲಿ ಫ್ರೈ ಮಾಡಬೇಕು ಎಲ್ಲ. ಈಗ ಆನಿಯನ್ ಹಾಕ್ತೀನಿ. ಒಂದು ದಪ್ಪ ಆನಿಯನ್ ಹಚ್ಚಿ ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಇವಾಗ ಮುದ್ದೆಗೂ ಅದಾಗ್ಬೋದು. ಒಂದು ಟೊಮೆಟೊ, ಒಂದು ದಪ್ಪ ಟೊಮೆಟೊ ಹಾಕಿದ್ದೀನಿ. ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ, ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ಹಾಗೆ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮೆತ್ತಗಾಗಬೇಕಲ್ಲ, ಮೆತ್ತಗಾಗೋ ತನಕ ನಾನು ಬೇಯಿಸಿದ ಬೇಳೆ ನೋಡಿ ಇಷ್ಟು ಮೆತ್ತಗಾಗಿದೆ, ಅದನ್ನು ಹಾಕ್ಕೊಂಡ್ಬಿಟ್ಟು ಅದು ಹೀರೆಕಾಯಿ ಎಲ್ಲ ಒಟ್ಟು ತುಂಬ ಗಮ್ಮನ್ನುತ್ತೆ ಫ್ರೆಂಡ್ಸ್. ಇವಾಗ ಹೀರೆಕಾಯಿ ಚಟ್ನಿ ಮಾಡಿ ತೋರಿಸಿದ್ದೀನಿ. ಇನ್ನು ಹೊಸ ವೀಡಿಯೋದೊಂದಿಗೆ ಬರ್ತಾ ಇದ್ದೀನಿ.